ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 5ನೇ ತರಗತಿ ಇಂಗ್ಲೀಷ್ ಅದು ಬಂದುಬಿಟ್ಟು ಸಂತೂರ್ ಅಂತಕ್ಕಂಥದ್ದು ದ್ವಿಭಾಷೆಗೆ ಬಳಕೆ ಆಗ್ತಕ್ಕಂಥ NCERT ಪುಸ್ತಕ ಇದೆ. ಸೊ ಅದರಲ್ಲಿರ್ತಕ್ಕಂಥ ಯೂನಿಟ್ಗಳ ಮೇಲೆ FA1 ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಇದು ಬಂದುಬಿಟ್ಟು 15 ಅಂಕಗಳಿಗೆ ಇರ್ತಕ್ಕಂಥ ಪರೀಕ್ಷೆ. ಸೊ ಟೋಟಲಿ ಜೂನ್ದಲ್ಲಿ 5% ಸಿಲೆಬಸ್ ಆಗಬೇಕಾಗಿತ್ತು, ಜುಲೈದಲ್ಲಿ 15% ಸಿಲೆಬಸ್ ಆಗಬೇಕಿತ್ತು. ಓವರಾಲ್ FA1ಗೆ ವೇಟೇಜ್ ಬಂದುಬಿಟ್ಟು 20%. ಸೊ ಅದಕ್ಕಾಗಿ 2 ಪಾಠ ತೊಗೊಂಡಿವಿ, ಪಾಪಾ ಸ್ಪೆಕ್ಟಾಕಲ್ಸ್ ಮತ್ತು ಗೋನ್ ವಿತ್ ದ ಸ್ಕೂಟರ್. ಆಲ್ರೆಡಿ 5ನೇ ತರಗತಿಗೆ ಕನ್ನಡದಲ್ಲಿ ಹಾಕಿದ್ದೀನಿ ಕ್ವಶನ್ ಪೇಪರು, EVS ಹಾಕಿದ್ದೀನಿ. ಓಕೆ, ಸೊ ಇವಾಗ ಬೈ ಲ್ಯಾಂಗ್ವೇಜ್ ಇಂಗ್ಲೀಷ್ ಹಾಕ್ತಾಯಿದ್ದೀನಿ. ಸೊ ಮತ್ತು EVS ಮ್ಯಾಥಮೆಟಿಕ್ಸ್ ಬೈ ಲ್ಯಾಂಗ್ವೇಜಲ್ಲಿ ಮತ್ತು ಕನ್ನಡ ಮೀಡಿಯಮ್ ಎಲ್ಲವನ್ನು ಕೂಡ ಹಾಕ್ತೀನಿ. ಯಾರಿಗೆ PDF ಬೇಕನ್ನೋರು ಜಸ್ಟ್ ಈ ನಂಬರ್ ಇದೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇವುಗಳನ್ನು PDFಗಳನ್ನು ನೀವೇನು ಮಾಡ್ಬೋದು, ಬೈ ಮಾಡ್ಬೋದು. ಫಸ್ಟ್ ನೋಡೋಣ ಯೂನಿಟ್ ವೈಸ್ ವೇಟೇಜ್. ಪಾಪಾ ಸ್ಪೆಕ್ಟಕಲ್ಸ್ದಿಂದ 6 ಅಂಕ 5 ಪ್ರಶ್ನೆ, ಗೋನ್ ವಿತ್ ದ ಸ್ಕೂಟರ್ದಿಂದ 9 ಅಂಕ 5 ಪ್ರಶ್ನೆ, ಒಟ್ಟು 16 ಅಂಕ 10 ಪ್ರಶ್ನೆ. ವೇಟೇಜ್ ಟು ಆಬ್ಜೆಕ್ಟಿವ್ಸ್ ನೋಡೋದಾದರೆ ನಾಲೆಜ್ಗೆ 6 ಇದೆ, ಕಾಂಪ್ರಿಹೆನ್ಷನ್ಗೆ 6, ಅಪ್ಲಿಕೇಶನ್ಗೆ 3. ಸೊ ಟೋಟಲಿ 15 ಮಾರ್ಕ್ಸನ್ನು ಇದ್ದಾವೆ. ಟೈಪ್ಸ್ ಆಫ್ ಕ್ವಶನ್ಸ್ಗೆ ನೋಡೋದಾದರೆ MCQ ಮತ್ತು ವೆರಿ ಶಾರ್ಟ್ ಆನ್ಸರ್ಸ್ 6 ಇದ್ದಾವೆ. ಶಾರ್ಟ್ ಆನ್ಸರ್ಸ್ 6 ಅಂಕ ಇದೆ, ಲಾಂಗ್ ಆನ್ಸರ್ಸ್ 3 ಇದೆ. ಸೊ ಟೋಟಲಿ 15 ಮಾರ್ಕ್ ಇದೆ. ಇನ್ನು ವೇಟೇಜ್ ಟು ಡಿಫಿಕಲ್ಟಿ ಲೆವೆಲ್ ಕ್ವಶನ್ ಪೇಪರ್ ನೋಡೋದಾದರೆ ಈಸಿ 6 ಮಾರ್ಕ್ ಇದ್ದಾವೆ, ಎವರೇಜ್ 6 ಮಾರ್ಕ್ಸ್ ಇದೆ, ಡಿಫಿಕಲ್ಟು ಕೂಡ 3 ಮಾರ್ಕ್ಸ್ ಇದೆ, ಓವರಾಲ್ 15 ಮಾರ್ಕ್ಸ್ ಇದೆ. ಒಂದು ಶಾರ್ಟ್ ಆಗಿರ್ತಕ್ಕಂಥ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನನ್ನು ತೋರಿಸ್ತಾ ಇದ್ದೀವಿ. ಪಾಪಾ ಸ್ಪೆಕ್ಟಕಲ್ಸ್ದಿಂದ 1 ಅಂಕದ 4, 2 ಅಂಕದ 1, 5 ಪ್ರಶ್ನೆ 6 ಅಂಕ. ಗೋನ್ ವಿತ್ ದ ಸ್ಕೂಟರ್ದಿಂದ 1 ಅಂಕದ 2, 2 ಅಂಕದ 2, 3 ಅಂಕದ 1. ಸೊ ಒಟ್ಟು 5 ಪ್ರಶ್ನೆ 9 ಅಂಕ. ಒಟ್ಟು ಈ ಕ್ವಶನ್ ಪೇಪರಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದು 1 ಮಾರ್ಕರ್ 6 ಕ್ವಶನ್, 2 ಮಾರ್ಕರ್ 3, 3 ಮಾರ್ಕರ್ 1. ಸೊ ಟೋಟಲ್ 10 ಕ್ವಶನ್ಸ್ ಇದೆ, 15 ಅಂಕಗಳಿಗೆ ಬಳಕೆಯನ್ನು ಮಾಡಿದ್ದೀನಿ. ಸೊ ಪ್ರಶ್ನೆ ಪತ್ರಿಕೆಯನ್ನು ನಾನು ಏನು ಮಾಡ್ತೀನಿ ಅಂತಂದರೆ ನಿಮಗೆ ಕೀ ಆನ್ಸರ್ಸ್ಗಳೊಂದಿಗೆ ಸೇರನ್ನು ಮಾಡ್ತಾ ಹೋಗ್ತೀನಿ. ಎಸ್, ಸೊ ಇದು ಬಂದುಬಿಟ್ಟು ಏನಿದೆ ಅಂತಂದರೆ ಫಸ್ಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಜುಲೈ 1, ಜುಲೈ FA1 ಜುಲೈ 2026, ಮಾಡಲ್ ಆನ್ಸರ್ ಕ್ಲಾಸ್ 5, ಸಬ್ಜೆಕ್ಟ್ ಇಂಗ್ಲೀಷ್ ಸಂತೂರ್ ಬೈಲ್ಯಾಂಗ್ವಲ್ ಅಂತಲೂ ಹೇಳ್ತೀವಿ. ಮಾರ್ಕ್ಸ್ 15 ಇದೆ. ಸೊ ಟೋಟಲ್ ಮಿನಿಟ್ಸ್ ಬಂದುಬಿಟ್ಟು 40 ಇದೆ. ಓಕೆನಾ. ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಏನು ಕೇಳಿದ್ದಾರೆ ಅಂದರೆ ಮೇನ್ಸ್ ಫಸ್ಟಲ್ಲಿ ರೈಟ್ ದ ವರ್ಡ್ ದ್ಯಾಟ್ ಈಸ್ ಸ್ಪೆಲ್ಡ್ ಕರೆಕ್ಟ್ಲಿ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಏನು ಕೇಳಿದ್ದಾರೆ ಅಂತಂದರೆ 2 ಪ್ರಶ್ನೆಗಳಿದ್ದಾವೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಮೊದಲನೇದಿತ್ತು ವಿಚ್ ಒನ್ ಕರೆಕ್ಟ್ ಇದೆ. ಇಲ್ಲಿ BALIOON ಇದೆ, BALOON ಇದೆ, BALLOON ಇದೆ. ಸೊ ಆಪ್ಷನ್ ಥರ್ಡ್ದಲ್ಲಿರ್ತಕ್ಕಂಥದ್ದು BALLOON, ಬಲೂನ್ ಈಸ್ ದ ಕರೆಕ್ಟಾಗಿರ್ತಕ್ಕಂಥ ಸ್ಪೆಲ್ಟ್ ಆಗಿರ್ತಕ್ಕಂಥ ವರ್ಡು. ಸೇಮ್ ಟೈಪ್ ಆಫ್ ಕ್ವಶನ್ಸ್ ಕೇಳಿತ್ತು. ಹೌಸ್ದು HAUSE ಹೌಸ್, HOUSE ಹೌಸ್, HOUZE ಹೌಸ್ ಅಂತ ಇದೆ. ಸೊ ಕರೆಕ್ಟಾಗಿದೆ ಯಾವುದಿದೆಪ್ಪ ಅಂತಂದರೆ ಆಪ್ಷನ್ ಸೆಕೆಂಡಲ್ಲಿರ್ತಕ್ಕಂಥದ್ದು ಇದೆ ನೋಡಿ, HOUSE ಹೌಸ್ ಈಸ್ ದ ರೈಟ್ ಆನ್ಸರ್. ಇನ್ನು ಸೆಕೆಂಡ್ ಮೇನ್ಸಲ್ಲಿ ಕೊಟ್ಟಿದ್ದು ಆನ್ಸರ್ ದ ಫಾಲೋವಿಂಗ್ ಕ್ಲೂಸ್ ಇನ್ 1 ವರ್ಡ್ ಅಂತ ಕೇಳಿದ್ದಾರೆ. ಇಲ್ಲಿ 2 ಪ್ರಶ್ನೆಗಳಿದ್ದಾವೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಇಲ್ಲಿ ವಾಟರ್ ದಟ್ ಫಾಲ್ಸ್ ಫ್ರಾಮ್ ಕ್ಲೌಡ್ಸ್ ಅಂತ ಕೇಳಿದ್ದಾರೆ. ಮೋಡಗಳಿಂದ ಸುರಿತಕ್ಕಂಥ ಮಳೆಗೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ರೇನ್ ಅಂತ ಹೇಳ್ತಾರೆ, ಮಳೆ ಅಂತಕ್ಕಂಥದ್ದು ಉತ್ತರ. ನೆಕ್ಸ್ಟ್ ಫೋರ್ತ್ ಒನ್, ಅ ವೆಹಿಕಲ್ ದಟ್ ರನ್ಸ್ ಆನ್ ಟ್ರ್ಯಾಕ್ಸ್ ಅಂತ ಇದೆ. ಯಾವ ವಾಹನ ಟ್ರ್ಯಾಕ್ ಅಂದ್ರೆ ಹಳೆಗಳ ಮೇಲೆ ನಡೀತದೆ ಅಂತಕ್ಕಂಥದ್ದು ಪ್ರಶ್ನೆ ಇತ್ತು. ಸೊ ಟ್ರೈನ್, ಉಗಿ ಬಂಡಿ, ರೈಲು ಬಂಡಿ ಅಂತ ನಾವೇನು ಮಾಡ್ತೀವಪ್ಪ ಅಂತಂದರೆ ಹೇಳ್ತೀವಿ. ಇನ್ನು ಥರ್ಡ್ ಕ್ವಶನ್ ಏನು ಕೇಳಿತ್ತಂದರೆ ಅರೇಂಜ್ ದ್ಯಾಮ್ ಇನ್ ಅಸೆಂಡಿಂಗ್ ಆರ್ಡರ್ ಅಂತ ಕೇಳಿದ್ದಾರೆ. ಕೆಳಗಿನವುಗಳನ್ನು ಏನು ಮಾಡಬೇಕು, ಏರಿಕೆ ಕ್ರಮದಲ್ಲಿ ಬರೀಬೇಕು. ಹೇಗೆ ಹೇಳಿದ್ದಾರೆ, ರೈಟ್ ದ ಸ್ಮಾಲೆಸ್ಟ್ ಆರ್ ಲೈಟೆಸ್ಟ್ ಆಬ್ಜೆಕ್ಟ್ ಫಸ್ಟ್, ದ ಬಿಗ್ಗೆಸ್ಟ್ ಆರ್ ಹೆವಿಯೆಸ್ಟ್ ಲಾಸ್ಟ್. ಮೊದಲಿಗೆ ಏನಿರಬೇಕು, ಚಿಕ್ಕದಿರಬೇಕು ಅಥವಾ ಹಗುರಿರಬೇಕು, ಅಲ್ಲಿಂದ ಬಿಗ್ಗೆಸ್ಟ್ ದೊಡ್ಡದಿರಬೇಕು ಅಥವಾ ಭಾರವಾಗಿರಬೇಕು. ಆ ಥರನಾಗಿ ನೀವೇನು ಮಾಡಬೇಕು, ಅಸೆಂಡಿಂಗ್ ಆರ್ಡರ್ಲಿ ಜೋಡಿಸಿ ಅಂತ ಕೇಳಿದ್ದಾರೆ. ಟವೆಲ್, ಸಾರಿ, ಹ್ಯಾಂಡ್ ಕರ್ಚೀಪ್, ಬೆಡ್ಶೀಟ್. ಇದಕ್ಕೆ ಕರೆಕ್ಟ್ ಆನ್ಸರ್ ಫಸ್ಟ್ ಹ್ಯಾಂಡ್ ಕರ್ಚೀಪ್ ಬರ್ತದೆ, ಟವೆಲ್ ಬರ್ತದೆ, ಸಾರಿ ಬರ್ತದೆ, ಲಾಸ್ಟ್ ಬರೋದು ಯಾವುದಪ್ಪ ಅಂದರೆ ಬೆಡ್ಶೀಟ್. ಅದೇ ಥರ 6ನೇ ಪ್ರಶ್ನೆ ಇತ್ತು, ಆ್ಯಪಲ್, ಸ್ಟ್ರಾಬೆರಿ, ಚೆರ್ರಿ, ವಾಟರ್ ಮೆಲನ್. ಸೊ ಫಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ಚೆರ್ರಿ ಬರ್ತದೆ, ಸ್ಟ್ರಾಬೆರಿ ಬರ್ತದೆ, ಆ್ಯಪಲ್ ಬರ್ತದೆ, ಲಾಸ್ಟ್ ಬರ್ತಕ್ಕಂಥದ್ದು ವಾಟರ್ ಮೆಲನ್ ಈಸ್ ದ ರೈಟ್ ಆನ್ಸರ್.
ಇನ್ನು ನೆಕ್ಸ್ಟ್ ಏನು ಕೇಳಿದ್ರು ಅಂದರೆ 2 ಮಾರ್ಕರ್ದು 3 ಕ್ವಶನ್ಸನ್ನು ಹಾಕಿದ್ದೀವಿ. ಸೊ ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 3 ಪ್ರಶ್ನೆ 6 ಅಂಕಗಳನ್ನು ನಾವು ಬಳಕೆಯನ್ನು ಮಾಡಿರೋದು. ವಾಟ್ ಈಸ್ ಪಾಪಾ ಸರ್ಚಿಂಗ್ ಫಾರ್ ಅಂತ ಕೇಳಿದ್ದಾರೆ. ತಂದೆ ಏನು ಹುಡುಕ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆ ಇತ್ತು. ಪಾಪಾ ಈಸ್ ಸರ್ಚಿಂಗ್ ಫಾರ್ ದ ಸ್ಪೆಕ್ಟಾಕಲ್ಸ್. ಸೊ ತಂದೆ ಏನು ಮಾಡ್ತಾ ಇದ್ದಾರೆ, ಕನ್ನಡಕಗಳನ್ನು ಹುಡುಕ್ತಾ ಇದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಉತ್ತರ ಇತ್ತು. ನೆಕ್ಸ್ಟ್ ಒನ್, ವಾಟ್ ವಾಸ್ ಗೋಪಿ ಡೂಯಿಂಗ್ ಆನ್ ದ ವರಾಂಡಾ. ಸೊ ವರಾಂಡಾದಲ್ಲಿ ಗೋಪಿ ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದ್ದಾರೆ. ಗೋಪಿ ವಾಸ್ ಸಿಟ್ಟಿಂಗ್ ಇನ್ ದ ವರಾಂಡಾ ರೀಡಿಂಗ್ ಅ ಬುಕ್. ಸೊ ಆತ ಏನು ಮಾಡ್ತಾ ಇದ್ದಾನೆ, ಬುಕ್ಗಳನ್ನು ಪುಸ್ತಕಗಳನ್ನು ಓದ್ತಾ ಇದ್ದಾನೆ ಅಂತಕ್ಕಂಥ ಪಾಯಿಂಟ್ಸನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕು. ಥರ್ಡ್ ಕ್ವಶನ್ ಇತ್ತು, ಡಿಸ್ಕ್ರೈಬ್ ಗೋಪಿ ಸರ್ಚ್ ಫಾರ್ ದ ಬಾಲ್. ಸೊ ಗೋಪಿ ಚೆಂಡನ್ನು ಹುಡುಕ್ತಕ್ಕಂಥ ಬಗೆಯನ್ನು ವಿವರಿಸಬೇಕಂತ ಕೇಳಿದರು. ಗೋಪಿ ಸರ್ಚ್ಡ್ ಇನ್ ದ ಥಿಕ್ ಗ್ರಾಸ್ ನಿಯರ್ ದ ಗಾರ್ಡನ್ ಫೆನ್ಸ್ ಅಮಾಂಗ್ ದ bushes and finally found the ball on the heap of dry leaves ಅಂತಕ್ಕಂಥದ್ದು ಉತ್ತರದ ಅಂಶಗಳನ್ನು ಅವರು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂದರೆ ಒಂದು ಮಿನಿ ಬಯೋಗ್ರಫಿ ಬರಲಿಕ್ಕೆ ಹೇಳಿದ್ದಾರೆ. ಆ ಮಿನಿ ಬಯೋಗ್ರಫಿಯಲ್ಲಿ ಏನಿರಬೇಕು, ನೇಮ್ ಆಫ್ ದ ಸ್ಪೋರ್ಟ್ಸ್ ಪರ್ಸನ್ ಇರಬೇಕು. ನೇಮ್ ಆಫ್ ದ ಸ್ಪೋರ್ಟ್ ಪರ್ಸನ್ ಈಸ್ ಫೇಮಸ್ ಫಾರ್ ಕೇಳಿದ್ದಾರೆ. ಲೀಸ್ಟ್ 1 or 2 ಅಚೀವ್ಮೆಂಟ್ಸ್ ಕೇಳಿದ್ದಾರೆ. 3 ಅಂಕಕ್ಕೆ ಇತ್ತು. ನಿಮಗೆ ಇಷ್ಟವಾಗಿರ್ತಕ್ಕಂಥವ್ರ ಬಗ್ಗೆನೇ ಬರಿಬೇಕು. ಓಕೆನಾ, ಏನು ಬರಿತೀರಿ? ಸೊ ನಾನಿಲ್ಲಿ ಒಂದು ಮಾಡೆಲ್ ಆಗಿ ಬರೆದಿದ್ದೀನಿ. ಇದಕ್ಕೆ ಆನ್ಸರು ಎಸ್. ವಿರಾಟ್ ಕೊಹ್ಲಿ ಈಸ್ ಆ್ಯನ್ ಇಂಡಿಯನ್ ಕ್ರಿಕೆಟರ್ ಆ್ಯಂಡ್ ಫಾರ್ಮರ್ ಕ್ಯಾಪ್ಟನ್ ಆಫ್ ದ ಇಂಡಿಯನ್ ನ್ಯಾಷನಲ್ ಟೀಮ್. Kohli's career includes leading India to victory in the 2008 Under-19 World Cup and captaining the senior team to success in various tournaments ಅಂತ ಏನು ಮಾಡಿದಾರಪ್ಪ ಅಂದರೆ ಕೊಟ್ಟಿದ್ರು. ಇಷ್ಟು ಏನಾಗಿತ್ತು ಅಂತಂದರೆ, ಒಂದು ಇಂಗ್ಲೀಷ್ನ ಕ್ವಶನ್ ಪೇಪರನ್ನು ಬೈಲ್ಯಾಂಗ್ವಲಲ್ಲಿ ನಾವು ಕೊಟ್ಟಿದ್ದೀವಿ. ಸಂತೂರ್ ಅಂತಕ್ಕಂಥ ಟೆಕ್ಸ್ಟ್ ಬುಕ್ನಲ್ಲಿ ಇರ್ತಕ್ಕಂಥ ಮೊದಲ 2 ಪಾಠ. ಓಕೆನಾ, ವೆರಿ ಇಂಪಾರ್ಟೆಂಟು. ಮತ್ತು ನಮಗೆ ಯಾವ ಥರನಾಗಿ ಒಂದು ಸೂಟೇಬಲ್ ಅನಿಸಿದೆ ಅನ್ನೋದನ್ನು ನಾನು ಪ್ರಿಪೇರ್ ಮಾಡಿದ್ದೀನಿ. ಸೊ ಮತ್ತು ನಿಮಗೆ ಇಷ್ಟ ಯಾವ ಥರನಾಗಿ ಬೇಕಾದರೆ ನೀವುಗಳು ಮಾಡ್ಬೋದು ಅಂತ ಹೇಳ್ತಾ ಎಲ್ಲ ವಿಷಯಗಳಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಡ್ತಾ ಹೋಗ್ತಾ ಇದ್ದೀವಿ. ಸೊ ಯಾರಿಗೆ ಬೇಕನ್ನೋರು ಜಸ್ಟ್ ನೀವೇನು ಮಾಡಬೇಕಂದ್ರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಈ PDF-ಗಳನ್ನು ನೀವೇನು ಮಾಡ್ಬೋದು ಫ್ರೆಂಡ್ಸ್, ಬೈಗಳನ್ನು ಮಾಡ್ಬೋದು. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ನಮ್ಮ ವಾಟ್ಸಪ್ ಚಾನಲ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಅದರ ಲಿಂಕನ್ನು ಕೊಟ್ಟಿದ್ದೀನಿ. ಸೊ ಅವುಗಳಿಗೆ ಬಂದು ಜಾಯ್ನ್ ಆಗಿ. ಸೊ ಬೈಲ್ಯಾಂಗ್ವಲ್ಗೆ ಸಂಬಂಧಪಟ್ಟಂತೆ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ. ಓಕೆ, ಅದರಲ್ಲಿ ವೀಡಿಯೋಸ್ಗಳ ಲಿಂಕ್ಗಳು ಶೇರ್ ಮಾಡ್ತಾ ಇರ್ತೀವಿ. ಮತ್ತು ನಿಮ್ಮ ಎಕ್ಸಾಮ್ಗೆ ನಿಮ್ಮ ಸ್ಟಡಿ ಪರ್ಪಸ್ ಇರ್ತಕ್ಕಂಥ ಎಲ್ಲ ವಿಡಿಯೋಗಳು ಅಲ್ಲಿ ಸಿಗ್ತವೆ ಅಂತ ಹೇಳ್ತಾ ಇಲ್ಲಿಯವರೆಗೆ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಯಾಕಂದರೆ ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಕ್ವಶನ್ ಪೇಪರ್ಗಳ ಬಗ್ಗೆ ಭಾರಿ ಒಂದು ಬೇಡಿಕೆ ಇತ್ತು. ಸರ್ ನಮಗೆ ಬೈಲ್ಯಾಂಗ್ವಲ್ ಕೊಡಿ ಅಂತಂದಾಗ, ಸೊ ನಾವೇನು ಮಾಡಿದ್ದೀವಿ ಅಂತಂದರೆ ಫಸ್ಟಾಗಿ ನಿಮಗೆ ಕೊಡ್ತಕ್ಕಂಥದ್ದೇ ಬೈಲ್ಯಾಂಗ್ವಲ್. ಸೊ ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್. ಕಮೆಂಟ್ ಮಾಡಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಸಹಿತ ಮಾಡಿ.